ಕೆಲವು ಪೊಲೀಸರಿಗೆ ಒಂದು ದರ್ಪ ಇದೆ, ಒಂದು ಈಗೋ ಇದೆ. ಏನಂದರೆ ನಾವು ಪೊಲೀಸರು, ಅಧಿಕಾರ ಇದೆ, ನಾವು ಏನು ಮಾಡಿದ್ರು ಯಾರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಯಾರ ಮೇಲಾದರೂ ಸುಳ್ಳು ಕೇಸ್ ಹಾಕಿ ಅವ್ರನ್ನ ಹೊಡೆದು ಸಾಯಿಸಿದ್ರು ಯಾರು ನಮ್ಮನ್ನ ಕೇಳೋಕ್ಕಾಗಲ್ಲ ಅನ್ನೋವಂಥ ಕೆಲವು ದರ್ಪ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ಇದೆ, ಸುಮ್ಮನೆ ಹೇಳ್ತಿಲ್ಲ. ದೇಶವೇ ಬೆಚ್ಚಿ ಬೀಳುವಂಥ ಒಂದು ಕೇಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ಆದಂಥ ಒಮ್ಮೆಲ್ಲರಿಗೂ ಗಾಬರಿ ಆಗುವಂಥ ಒಂದು ಕೇಸ್. ತಮಿಳುನಾಡಿನ ಸತನ್ ಕುಲಾಮ್ ಅನ್ನುವಂಥ ಒಂದು ಊರಿನಲ್ಲಿ 2020ರಲ್ಲಿ ಕೊರೋನಾ ಟೈಮಲ್ಲಿ ಜೂನ್ 19ನೇ ತಾರೀಕು ಇಬ್ಬರು ಅಮಾಯಕರು ಅಂಗಡಿ ನಡೆಸ್ಕೊಂಡು ತಂದೆ ಮಗ ಜೀವನ ಮಾಡ್ತಿರ್ತಾರೆ. ಅಲ್ಲಿಗೆ ಹೋದಂಥ ಪೊಲೀಸರು 15 ನಿಮಿಷ ತಡ ಆಯಿತು ಅಂತ ಅಂಗಡಿ ಕ್ಲೋಸ್ ಮಾಡಿಲ್ಲ ಅಂತ ಇವ್ರನ್ನ ಅವರ ಅಪ್ಪ ಜಯರಾಜನ್ನ ಸ್ಟೇಷನಿಗೆ ಕರ್ಕೊಂಬಂದು ಸರ್ರೇಗೆ ಹೊಡಿತಾರೆ. ಬೆನಿಕ್ಸ್ ಅವರು ಯಾಕೆ ನಮ್ಮ ಅಪ್ಪಾಜಿಗೆ ಹೊಡಿತಾ ಇದ್ದೀರಾ, ಏನು ಕಾರಣ, ಸುಮ್ಮನೆ ಯಾಕೆ ಹೊಡಿತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರಿಬ್ಬರನ್ನ ಲಾಕ್ ಮಾಡಿಕೊಂಡು ಸರ್ರೇಗೆ ಹೊಡೆದಿದ್ದಾರೆ. ಅಂಥದ್ದು ರಾತ್ರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪೊಲೀಸರು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಜುಡಿಷಿಯಲ್ ಕಸ್ಟಡಿಗೆ ಮ್ಯಾಜಿಸ್ಟ್ರೇಟ್ ಕಳಿಸ್ತಾರೆ. ಜೂನ್ 22ನೇ ತಾರೀಕು ಈ ನೋವನ್ನ ತಡ್ಕೊಳಕ್ಕಾಗ್ದಲೇ ಬೆನಿಕ್ಸ್ ತೀರೋಗ್ತಾರೆ. ಜೂನ್ 22ನೇ ತಾರೀಕು ಬೆಳಗಿನ ಜಾವ ಜಯರಾಜ್ ಅವರು ಸತ್ತೋಗ್ತಾರೆ. ಆ ಒಂದು ಅನುಮಾನಾಸ್ಪದವಾದಂಥ ಸಾವನ್ನು ಅಲ್ಲಿನ ಜನ ಸಹಿಸ್ಕೊಳ್ಳೋದಿಲ್ಲ. ಇದಕ್ಕೆ ನ್ಯಾಯ ಬೇಕೇ ಬೇಕು. ಈ ಪೊಲೀಸರು ಮಾಡಿದಂಥ ಈ ಅಮಾನುಷ ಕೃತ್ಯಕ್ಕೆ ನಮಗೆ ನ್ಯಾಯ ಬೇಕಂತ ಪ್ರತಿಭಟನೆಗಳು ನಡೀತವೆ. ಜೋರು ಪ್ರತಿಭಟನೆ ನಡೀತಾ, ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡ್ತಾರೆ. ಈ ಪ್ರತಿಭಟನೆ ಜೋರಾಗ್ತಿದ್ದಂಗೆ ಮದ್ರಾಸ್ ಹೈಕೋರ್ಟ್ ಸುಮೋಟೋ ಕೇಸ್ ಅಂದರೆ ಸ್ವತಃ ಕೇಸನ್ನು ಒಂದು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ತನಿಖಾಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಇವರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಪೊಲೀಸರು ಯಾವ ರೀತಿ ದರ್ಪ ಇತ್ತು ಅಂತ ಹೇಳಿದ್ರೆ, ಸಾಕ್ಷಿ ನಾಶ ಮಾಡಿಬಿಡ್ತೀವಿ, ನೀವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಧಮಕಿ ಕೊಡೋರಂತೆ ಅವ್ರಿಗೆ. ಈ ಕೇಸ್ ಮಣ್ಣು ಮುಕ್ತಿತ್ತು, ಆರಾಮಾಗೆ ಮುಚ್ಚಾಕೋರು. ಬಟ್ ಅಲ್ಲಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ರೇವತಿ ಅವರು ಈ ಒಂದು ಕೇಸ್ಗೆ ಕಂಪ್ಲೀಟ್ ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಅವರು ಕೊಟ್ಟಂತಹ ಒಂದು ಮಾಹಿತಿಯಿಂದಾಗಿ ಈ 9 ಜನ ದರ್ಪ ಈಗೋಯಿಸ್ಟಿಕ್ ಈ ಪೊಲೀಸರಿಗೆ ಗಲ್ಲು ಶಿಕ್ಷೆ ಆಗಿದ್ದು. ಹೊಡೆದ್ರು, ಎಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ಲ ಈ ಪೊಲೀಸರು ಅಂತ ಇವರು ಸಾಕ್ಷ್ಯವನ್ನು ಹೇಳ್ತಾರೆ. ಸತತ 6 ವರ್ಷಗಳು ಇನ್ವೆಸ್ಟಿಗೇಷನ್ ನಡೆಯುತ್ತೆ. CBI ಎಂಟರ್ ಆಗುತ್ತೆ. ಸುಮಾರು 105 ಸಾಕ್ಷಿಗಳನ್ನು ತರ್ತಾರೆ. ಮಹತ್ವದ ತೀರ್ಪು ಬರುತ್ತೆ. 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಸುಮಾರು 1.40 ಕೋಟಿ ಪೆನಾಲ್ಟಿ ಹಾಕ್ತಾರೆ ಈ ಪೊಲೀಸರ ಮೇಲೆ ಅಂತ ಮಹತ್ವದ ತೀರ್ಪನ್ನು ಮದ್ರಾಸ್ ಕೋರ್ಟ್ ನೀಡಿರುವಂಥದ್ದು, ಹೈಕೋರ್ಟ್ ನೀಡಿರುವಂಥದ್ದು ದೇಶದಲ್ಲೇ ಒಂದು ಮಾದರಿಯಾಗಿದೆ. ಈ ಪೊಲೀಸ್ ಇಲಾಖೆ ಅಂತಲ್ಲ, ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೂ ಕೂಡ ನಿಮ್ಮನ್ನ ಮಾತಾಡ್ಸೋದು, ನೀವು ಎಷ್ಟೇ ಏಜ್ ಆಗಿದ್ರು ನೀವು ಅಬ್ಸರ್ವ್ ಮಾಡಿ, ಏನಪ್ಪ ಏನು ಬೇಕೋ ನಿಮಗೆ ಅಂದರೆ ನಾವೇನು ಅವರ ಹತ್ರ ಏನು ಭಿಕ್ಷೆ ಮಾಡಕ್ಕೆ ಹೋಗ್ತಿದ್ದೀವ? ಅವ್ರು ಕೆಲಸ ಮಾಡ್ತಿರೋದು, ನಾವು ತೆರಿಗೆ ಕಟ್ಟುವಂಥ ಹಣದಲ್ಲೇ ಅವ್ರಿಗೆ ಸಂಬಳ ಕೊಡ್ತಿರೋದು. ಅವ್ರು ನಮ್ಮ ಸೇವಕರು. ಬಟ್ ಅವ್ರು ನಡ್ಕೊಳ್ಳೋ ರೀತಿ ಯಾವ ಥರ ಅಬ್ಸರ್ವ್ ಮಾಡಿರ್ಬೋದು ನೀವು ಕೂಡ. ಯಾವುದಾದ್ರು ಪಾಸ್ಪೋರ್ಟ್ಗೆಲ್ಲ ಹೋದಾಗ ಸ್ಟೇಷನಲ್ಲಿ ಏನು ಬೇಕೋ ಆ ರೀತಿ ಈಗೋಯಿಸ್ಟಿಕ್ಕಾಗಿ ಮಾತಾಡಿರ್ಬೋದು. ಸೊ ಇಂಥದ್ದಕ್ಕೆಲ್ಲನೂ ಒಂದು ಮಹತ್ವದ ತೀರ್ಪು ಸಿಕ್ಕಿರುವಂಥದ್ದು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನ್ಯಾಯ ಎಲ್ಲರಿಗೂ ಒಂದೇ, ನ್ಯಾಯದ ಮುಂದೆ ಎಲ್ಲರೂ ಸಮಾನರೇ. ಅಧಿಕಾರ, ಜಡ್ಜ್ ಒಂದು ಮಾತನ್ನ ಹೇಳ್ತಾರೆ, ಅಧಿಕಾರ ಇದೆ ಅನ್ಬೇಕಾದ್ರೆ ಜವಾಬ್ದಾರಿ ಇರಲೇಬೇಕು, ಅಧಿಕಾರ ಇರೋ ಕಡೆ ಜವಾಬ್ದಾರಿ ಇರಬೇಕಂತ ಒಂದು ಮಹತ್ವದ ತೀರ್ಪು. ತುಂಬಾ ಖುಷಿಯಾಗಿದೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.